ಎಷ್ಟು ಧೈರ್ಯ. ಅಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇವತ್ತಾದರೂ ಹೇಳ್ತೀನಿ ಕೇಳು. ಯಾಕೆ ಅಂತ ಹೇಳಿದ್ರೆ, ಬಾ, ಅವ್ರ ಬಗ್ಗೆ ತಿಳ್ಕೊಂಡಿರೋಂಥವ್ರು ಭಾಳಷ್ಟು ಜನ ಇದ್ದಾರೆ. ಪಾಠ ಕಲಿಯೋರ ಹತ್ರ ಹೋಗು, ಬೇಕಾದಷ್ಟು ಜನ ಇದ್ದಾರೆ. ಈಗಾಗಲೇ ಮಾತನಾಡಿದ್ದಾರೆ ಕೆಲವರೆಲ್ಲ. ಅವ್ರ ಹತ್ರ ಹೋಗು, ನಾನು ಮಾತಾಡಿದ ತಪ್ಪಾಗಿದೆ, ಅವ್ರ ಬಗ್ಗೆ ನನಗೆ ಹೇಳಿ ಅಂತ. ಒಂದು ಗೋಕಾಕ್ ಚಳುವಳಿ ಗೊತ್ತಾ? ನೀನು ಹುಟ್ಟಿದ್ದ ಅವತ್ತು, ನೀನು 82ರಲ್ಲಿ ನಡೆದಂಥ ಗೋಕಾಕ್ ಚಳುವಳಿಯಲ್ಲಿ ನೀನು ಹುಟ್ಟಿದ್ದ. ಇಡೀ 30 ದಿನ ಈ ಕರ್ನಾಟಕವನ್ನು ಸುತ್ತಿದ್ರು. ಯಾತಕ್ಕೋಸ್ಕರ ಸುತ್ತಿದ್ರು? ಅವ್ರ ಮನೆ ಮಂದಿಗೆಲ್ಲ ಏನಾದ್ರು ಆಗಬೇಕು ಅಂತ ಸುತ್ತಿದ್ರ? ಅವತ್ತು ಈ ಭಾಷೆಗೆ ಅನ್ಯಾಯವಾಗಿದೆ. ಸರ್ಕಾರ ಈ ಭಾಷೆಯ ಬಗ್ಗೆ ಏನು ನಮ್ಮ ಹಿರಿಯ ಸಾಹಿತಿಗಳೆಲ್ಲ ಕೇಳ್ತಾ ಇದ್ದಾರೋ ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊಂಡ ಮೇಲೆ ರಾಜ್ಕುಮಾರ್ ಬಂದರು. 30 ದಿನ ಅವ್ರು ಹೇಳಿದ್ರು ಒಂದು ಮಾತು. ಏನಂತ ಹೇಳಿದ್ರು? ಕೇವಲ 1 ದಿನ 2 ದಿನ ಆದರೆ ನಾನು ಹೋರಾಟಕ್ಕೆ ಬರಲ್ಲ, ಇದು ಅಂತಿಮ ತಾರ್ಕಿಕಕ್ಕೆ ಹೋಗಬೇಕು, ಸರ್ಕಾರ ಒಪ್ಕೊಳ್ಳೋವರೆಗೂ ಈ ಹೋರಾಟ ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು 30 ದಿನ ಕರ್ನಾಟಕವನ್ನು ಸುತ್ತಿದ್ರು. ಯಾತಕ್ಕೆ ಸುತ್ತಿದ್ರು? ಅವ್ರಿಗೇನಾದ್ರು ಬೇಕಾಗಿತ್ತಾ? ಇದು ಯಾರಿಗೂ ಗೊತ್ತಾಗಲ್ವಾ? ಇದೆಲ್ಲ ತಿಳ್ಕೊಂಡಿಲ್ವಾ ನೀನು? ಅಥವಾ ನಿನ್ನ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ತಾಳ ಹೊಡೆಯೋರು, ಅವ್ರು ಯಾರೂ ಹೇಳ್ಕೊಟ್ಟಿಲ್ವಾ? ಈಗ ಆ ತಾಳ ಹೊಡಿತಾರಲ್ಲ, ಅವ್ರ ಹತ್ರ ನನ್ನ ಬಗ್ಗೆ ಮಾತಾಡಿಸ್ತಾ ಇದೀಯಾ? ಜನ ನೋಡ್ತಾ ಇರ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ಆ ಜನಕ್ಕೆ ನಾವು ಗೌರವ ಕೊಡಬೇಕು. ಆ ಕೆಲಸ ನೀನು ಮಾಡು. ಅದು ಬಿಟ್ಟು 20 ವರ್ಷದ ಹಿಂದೆ ತೀರ್ಕೊಂಡಂಥ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರೆ ಯಾರಿಗೆ ನೋವಾಗಲ್ಲ ಹೇಳಿ? ಯಾಕೆ ನೋವಾಗಲ್ಲ? ಅವ್ರು ಕೇಳಿದ್ರಾ? ಇಲ್ಲ ಅವ್ರ ಕುಟುಂಬದವ್ರು ಕೇಳಿದ್ರಾ? ಸರ್ಕಾರ ಈ ಗೌರವವನ್ನು ಅವ್ರಿಗೆ ಕೊಡಬೇಕು. ಅವರು ಸಾಧನೆ ಮಾಡಿದ್ದಾರೆ, ಆ ಸಾಧನೆಯನ್ನು ಮೆಚ್ಚಿಕೊಂಡು ಸರ್ಕಾರ ಕೊಟ್ಟಿದ್ದು. ಅವ್ರಿಗೇನು ಜಾಗ ಇರಲಿಲ್ವಾ? ಇಲ್ಲ, 25 ಕಿಲೋಮೀಟ್ರಲ್ಲಿ 20 ಎಕರೆ ಜಾಗ ಇದೆ. 200 ಕಿಲೋಮೀಟ್ರ್ ಹೋದರೆ ಅವರ ಸ್ವಂತ ಊರಲ್ಲಿ 106 ಎಕರೆ ಜಾಗ ಇದೆ. ಅಲ್ಲಿ ಮಾಡ್ಬೋದಾಗಿತ್ತಲ್ಲ. ಬೇಕೇ ಭಿಕ್ಷೆ ಬೇಡಬೇಕಾಗಿತ್ತು. ಅವರು ಬೇಡಿದ್ರ? ಯಾಕೆ ಸರ್ಕಾರ ಆ ತೀರ್ಮಾನ ತಗೊಂಡ್ರೆ ಇಂಥ ಒಬ್ಬ ವ್ಯಕ್ತಿಗೆ ನಾವು ಗೌರವ ಕೊಡಬೇಕು, ಇದು ನಮ್ಮ ಕರ್ತವ್ಯ ಅಂತ ಹೇಳಿಬಿಟ್ಟು ಅವತ್ತು ಅವರು ಆ ತೀರ್ಮಾನ ತಗೊಂಡು HD ಕುಮಾರಸ್ವಾಮಿ ಅವರು ಕೊಟ್ಟಿದ್ದು. ಯಾರೂ ಹೋಗಿ ಕೇಳಲಿಲ್ಲ. ಇದಕ್ಕೇನಾದ್ರು ಗೊತ್ತಾ? ಇವ್ರಿಗೆ ಯಾಕೆ ಹಿಂಗೆಲ್ಲ? ರಾಜ್ಕುಮಾರ್ ರಸಮಂಜರಿ ಕಾರ್ಯಕ್ರಮ ಮಾಡ್ತಾಯಿದ್ರು. 1 ರೂಪಾಯಿ ಮನೆಗೆ ತೊಗೊಂಡೋಗಿಲ್ಲ ರೀ. ಪೊಲೀಸ್ ಬಿಲೌಡ್ ಫಂಡ್ ಅಂತ ಇದೆ, ಫಂಡ್ ಅಂತ. ಪೊಲೀಸ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಅವ್ರಿಗೆ ಮತ್ತೊಂದು ಮಗನೊಂದು ಪೊಲೀಸ್ನವ್ರ ಮಕ್ಕಳಿಗೆ ಒಂದು ಫಂಡು. ಇನ್ನೊಂದು ಸುಮಾರು ಆವಾಗ 22 ಜಿಲ್ಲೆ ಇದ್ದಿದ್ದು. 22 ಜಿಲ್ಲೆಯಲ್ಲಿ 18 ಜಿಲ್ಲೆಯಲ್ಲಿ ಸಾರ್ವಜನಿಕ ಕ್ರೀಡಾಂಗಣವನ್ನು ಮಾಡಿದ್ದಾರೆ. ಹಣ ಸಂಗ್ರಹ ಮಾಡಿದ್ದಾರೆ ಕ್ರೀಡಾಂಗಣಕ್ಕೋಸ್ಕರ. ಕ್ರೀಡಾಂಗಣದಲ್ಲಿ ರಾಜ್ಕುಮಾರ್ ಮಕ್ಕಳು ಆಡ್ತಾರ. ಅಲ್ಲಿ ಆ ಸ್ಥಳೀಯರು ಆ ಮಕ್ಕಳಿಗೆ ಒಂದು ಕ್ರೀಡಾಂಗಣ ಬೇಕು ಅಂತ ಹೇಳ್ಬಿಟ್ಟು 1 ರೂಪಾಯಿ ನ್ಯಾಯಪೈಸ ಸಂಭಾವನೆ ತಗೊಳ್ದೇ ಮಾಡಿಕೊಟ್ಟಂಥ ಪುಣ್ಯಾತ್ಮ ರಾಜ್ಕುಮಾರ್ ಅವರು. ಇನ್ನು ಎಷ್ಟು ಹೇಳಬೇಕು? 206 ಚಿತ್ರಗಳು. 206 ಚಿತ್ರಗಳಲ್ಲಿ 92% ಚಿತ್ರ ಸಕ್ಸಸ್ಸು. ಆ 206 ಚಿತ್ರಗಳಲ್ಲೂ ಕೂಡ ಒಂದಲ್ಲ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ರಾಜ್ಕುಮಾರ್ ಅವರು. ಅದಕ್ಕೆ ರೀ ರಾಜ್ಕುಮಾರ್ ಅನ್ನೋದು ಸುಮ್ಮನೆ ಅನ್ನಲ್ಲ. ಅದಕ್ಕೆ ಪದ್ಮಭೂಷಣ ಕೊಟ್ಟಿರೋದು, ಅದಕ್ಕೆ ಪಾಲ್ಕೆ ಪ್ರಶಸ್ತಿ ಕೊಟ್ಟಿರೋದು, ಬೇಕಾದಷ್ಟು ಬಿರುದು ಕೊಟ್ಟಿದ್ದಾರೆ. ಅಮೇರಿಕಾದಲ್ಲಿರುವಂಥ ಜನ ಕೆಂಟಿಕಿ ಕರ್ನಲ್ ಅನ್ನೋ ಪ್ರಶಸ್ತಿ ಕೊಟ್ಟಿದ್ದಾರೆ. ನಟ ಸಾರ್ವಭೌಮ, ರಸಿಕರ ರಾಜ ಅಂತಾರೆ. ಯಾಕಂತಾರೆ? ನನಗಂತಾರ, ನಿಮ್ಗಂತಾರ, ಯಾರಿಗಂತಾರೆ? ಅದು ಸಾಧನೆ ಮಾಡಿದಾರಲ್ಲ ಅದಕ್ಕೆ. ಇಡೀ ಭಾರತೀಯ ಚಿತ್ರರಂಗ, MGR ಆಗಿರ್ಬೋದು, ಶಿವಾಜಿ ಗಣೇಶನ್ ಆಗಿರ್ಬೋದು, NTR ಆಗಿರ್ಬೋದು, ನಾಗೇಶ್ವರ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಇವರೆಲ್ಲ ಇಂಥ ಒಬ್ಬ ಮಹಾನ್ ನಟ. ಯಾಕೆ ಅಂತ ಹೇಳಿದ್ರೆ ಕೂಲಿಯವನಿಂದ ಹಿಡಿದು ಇವತ್ತು ನಾವ್ಯಾರಾದರೂ ಮಯೂರನ ನೋಡಿದ್ದೀವ? ಮಯೂರ ಚಿತ್ರದ ಮೂಲಕ ಮಯೂರ ಹಿಂಗಿದ್ದ, ಮಯೂರ ಹಿಂಗೆ ಹೋರಾಟ ಮಾಡ್ದ, ಮಯೂರಿನ ಸಾಮ್ರಾಜ್ಯ ಹಿಂಗಿತ್ತು ಅಂತ ನೋಡಿದ್ದೀವಿ. ಕೃಷ್ಣದೇವರಾಯನ ನೋಡಿದ್ದೀವ? ಕೃಷ್ಣದೇವರಾಯನ ಚರಿತ್ರೆ ತೋರಿಸ್ತಾರೆ ಅವರು. ಹೆಂಗೆ ಒಬ್ಬ ಭಕ್ತ ಕುಂಬಾರ, ಒಬ್ಬ ರಾಘವೇಂದ್ರ ಸ್ವಾಮಿ ಪಾತ್ರ. ಇದನ್ನೆಲ್ಲ ಜನ ಒಪ್ಪಿಸ್ಕೊಂಡ್ರು. ಅನೇಕ ಜನ ಇದನ್ನು ಮಾಡಿದ್ರು ಅವ್ರ ಭಾಷೆಯಲ್ಲಿ. ಅವರೆಲ್ಲ ನಟರು ಹೇಳಿದ್ರು. MGR ಇರ್ಬೋದು, ಶಿವಾಜಿ ಗಣೇಶನ್ ಇರ್ಬೋದು, NTR ಆಗಿರ್ಬೋದು, ನಾಗೇಶ್ವರ ಆಗಿರ್ಬೋದು, ಇವರೆಲ್ಲ ದೊಡ್ಡ ನಟರು. ಇವರೆಲ್ಲ ಹೇಳಿದ್ರು ಏನೇ ಆದರೂ ಕೂಡ ನಾವು ಆ ರಾಜ್ಕುಮಾರ್ ಥರ ಪಾಠ ಮಾಡೋಕ್ಕಾಗಲಿಲ್ಲ. ಇದು ರಾಜ್ಕುಮಾರ್ ರೀ.
ಅದಕ್ಕೆ ಆ ಗೌರವ ಕೊಡೋದು ಕರ್ನಾಟಕದವರು. ಇವತ್ತೇನೋ ನನಗೆ ಯಾವುದೂ ಉದ್ಯೋಗ ಇಲ್ಲ ಅಂತ ಅಪಪ್ರಚಾರಕ್ಕೋಸ್ಕರ ರಾಜ್ಕುಮಾರ್ ಬಗ್ಗೆ ಮಾತಾಡಿ ಇಷ್ಟೊಂದು ಉಗಿಸ್ಕೋಬೇಕಾಗಿತ್ತ ನೀವು? ಇಡೀ ಕರ್ನಾಟಕದ ಜನ ಚೀತು ಅಂತ ಉಗಿತಾವ್ರೆ, ಗೊತ್ತಾಗ್ಲಿಲ್ವ ನಿಮಗೆ? ಈಗೇನು ಹೇಳ್ತೀರಾ? ಒಂದು ಸಾರಿ ತಪ್ಪಾಯಿತು ಅಂತ ಕೇಳ್ತೀರಾ, ಇನ್ನೊಂದು ಸಲ ಇಲ್ಲ ನಾನು ಏನು ಅಂದಿದ್ದೀನೋ ಅದಕ್ಕೆ ನಾನು ಸ್ಟಿಕ್ಕರ್ ಹಾಕ್ತೀನಿ ಅಂತೀರಾ. ಏನಂತಾರೆ ಜನ? ಮೆಟ್ಲು ಹುಚ್ಚ ಅಂತಾರೆ. ಆ ಪಟ್ಟ ತಗೊಂಬಿಟ್ರಲ್ಲ, ಅದು ಪರ್ಮನೆಂಟ್ ನಿಮಗೆ, ಆ ಪಟ್ಟ ನಿಮಗೆ ಪರ್ಮನೆಂಟ್ ಆಗೋಯ್ತು, ಯಾರೂ ನಂಬಲ್ಲ. ನಾನು ಹೇಳ್ತೀನಿ, ಈ ಚೇತನ ಹಿಂದೆ ಹೋಗುವಂಥವರು ದಯಮಾಡಿ ಯುವಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ನಾಳೆ ದಿನ ನಿಮ್ಮ ಭವಿಷ್ಯ ಬಹಳ ಮುಖ್ಯ. ಇಂಥವ್ರ ಜೊತೆ ಹೋದರೆ ನಿಮಗೂ ಕೂಡ ಅಗೌರವ ತರ್ತಾನೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಇವ್ರ ಜೊತೆ ಹೋಗುವಂಥವ್ರು ಯೋಚನೆ ಮಾಡಿ ಹೋಗಿ. ಹಾಗಾಗಿ ನಾನು ಇವತ್ತು ರಾಜ್ಕುಮಾರ್ ಅವರು ಕ್ಷಮೆ ಕೇಳಿದ್ದೀನಿ, ಎಲ್ಲ ಆಯಿತು. ಈಗ ನಮ್ಮ ಹೋರಾಟ ಮುಂದೆ ಇದೆ, ನೋಡೋಣ, ನಾವು ಕಾದು ನೋಡ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಸರ್ಕಾರದ ಮೇಲೆ ಒತ್ತಡ ತಂದು ಇವ್ರನ್ನ ಗಡೀಪಾರು ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಓಕೆ. ಸೊ ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಕ್ಕಿ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.